ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಗಾಂಧಿ ಕುಟುಂಬಕ್ಕೊಂದು ಬಿಗ್ ರಿಲೀಫ್ ಆಯಿತು ಇವತ್ತು. ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಚಾರ್ಜ್ ಶೀಟನ್ನು ರೋಸ್ ಅವೆನ್ಯೂ ಕೋರ್ಟ್ ತಿರಸ್ಕರಿಸಿಬಿಡ್ತು. ಇಡಿ ಅವರು ಸಲ್ಲಿಸಿದ್ದ ಚಾರ್ಜ್ ಶೀಟನ್ನು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ತಿರಸ್ಕರಿಸಿಬಿಡ್ತು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಉಳಿದ 5 ಜನರ ವಿರುದ್ಧ ಕೇಸಿದು. ಚಾರ್ಜ್ ಶೀಟ್ ತಗೊಂಬಂದರು ಇಡಿ ಅವರು. ಕೋರ್ಟು ಇದರದ್ದು FIR ಎಲ್ಲಿ ಅಂತ ಕೇಳಿತು. ಎಲ್ಲಿದೆ FIR ಇದರದ್ದು ಅಂತ. ಇಲ್ಲ, ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ನಡೆಸಲಾಗಿರುವ ತನಿಖೆ. ಇಡಿ ಯಾವುದಾದ್ರೂ ತನಿಖೆಯನ್ನು ಇನಿಷಿಯೇಟ್ ಮಾಡಬೇಕು ಅಂದರೆ FIR ಆಗಿರಬೇಕು. ಪೊಲೀಸರಾದರೂ ಮಾಡಿರಲಿ, CBIನಾದರೂ ಮಾಡಿ, ಎಲ್ಲೋ ಒಂದು ಕಡೆ ಒಂದು FIR ಇರಬೇಕು. ಆ FIRನ ಆಧಾರದ ಮೇಲೆ ಇಡಿಯವರು ECIR ದಾಖಲಿಸಿಕೊಂಡು ತನಿಖೆ ನಡೆಸಬೇಕು. ಈ ಪ್ರಕರಣದ FIR ಎಲ್ಲಿದೆ ಅಂತ ಕೇಳಿದ್ರು. ಪ್ಯೂರ್ಲಿ ಟೆಕ್ನಿಕಲ್ ಗ್ರೌಂಡ್. ಇಲ್ಲ FIR. ನೋಡಿ, ಇಂಥದ್ದೊಂದು ಸಮಸ್ಯೆ ಆಗತ್ತೆ ಅಂತ ಇಡಿಗೆ ಇತ್ತೀಚೆಗೆ ಅಂದಾಜು ಬಂತೋ ಏನೋ. ಡೆಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ನವರು ಒಂದು FIR ಮಾಡ್ಕೊಂಡ್ರು ಇತ್ತೀಚೆಗೆ. ಅದೇ FIRದ ನೋಟಿಸು DK ಶಿವಕುಮಾರ್ ಅವರಿಗೆ ಬಂದಿತ್ತು. DK ಶಿವಕುಮಾರ್ ಅವರಿಗೆ, DK ಸುರೇಶ್ ಅವರಿಗೆ ಎಷ್ಟು 2,20,00,000 ಏನೋ ದಾನ ಕೊಟ್ಟಿರ್ತಾರಲ್ಲ ಇವರು. ಹೆಂಗೆ ಕೊಟ್ರಿ, ದುಡ್ಡು ಎಲ್ಲಿಂದ ಬಂತು, ನೀವು ಕೊಟ್ಟಿರೋ ದಾನ ಹೆಂಗೆ ಖರ್ಚಾಗಿದೆ, ಯಾವುದಕ್ಕೆ ಬಳಕೆಯಾಗಿದೆ, ನಿಮ್ಮ ಹತ್ರ ಇರುವ ದಾಖಲೆಗಳನ್ನು ತಗೊಂಡು 19ನೇ ತಾರೀಕಿನೊಳಗೆ ವಿಚಾರಣೆಗೆ ಬರಬೇಕು ಅಂತ ಡೆಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ನವರು ಏನು ನೋಟಿಸ್ ಕೊಟ್ಟಿದ್ದರು. DK ಶಿವಕುಮಾರ್ ಅವರು ಮೊನ್ನೆ ಭಾನುವಾರ ಪ್ರತಿಭಟನೆಗೆ ಹೋದಾಗ ಅದು ಒಂದು ಪೊಲೀಸರ ಹತ್ರ ಉತ್ತರ ಕೊಟ್ಟೇ ಬರ್ತೀನಿ ಅಂದಿದ್ರು. ಬಟ್ ಅದು ನಮ್ಮ ಶಾಮನೂರು ಶಿವಶಂಕರಪ್ಪನವ್ರು ತೀರ್ಕೊಂಡಿದ್ದಕ್ಕೆ ಅರ್ಜೆಂಟಾಗಿ ವಾಪಸ್ ಬಂದರು. ಬರೋವಾಗ ಹೇಳಿದ್ರು ಅವರು, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅಂತ ಎಕನಾಮಿಕ್ ಅಫೆನ್ಸ್ ವಿಂಗ್ನವ್ರಿಗೆ ಹೇಳ್ತೀವಿ ಅಂತ. DK ಶಿವಕುಮಾರ್ ಅವ್ರಿಗೂ ಕನ್ಫ್ಯೂಷನ್. ಅದು ಇಡಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಇಡಿ ಅವರು ನೋಟಿಸ್ ಕೊಟ್ಟಿದ್ದರು, ಇಡಿ ಅವ್ರ ಎದುರಿಗೆ ನಾನು ನನ್ನ ತಮ್ಮ ಹೋಗಿ ಉತ್ತರ ಕೊಟ್ಟು ಬಂದಿದ್ದೀವಿ. ಇದೇನಿದೆ ಏಕಾಏಕಿ ಡೆಲ್ಲಿ ಎಕನಾಮಿಕ್ ವಿಂಗ್ಸದ್ದು ನೋಟಿಸ್ ಅಂತೆ ಅಂತ ಅವ್ರಿಗೂ ಕನ್ಫ್ಯೂಷನ್ ಆಗಿತ್ತು. ಈಗ ನಮಗೆ ಬಗೆಹರಿತಾ ಇದೆ ಹಿಂಗೆ ಯಾಕಾಯಿತು ಅಂತ. ತನಿಖೆ ನಡೆಸ್ತಾ ಚಾರ್ಜ್ ಶೀಟ್ ಸಲ್ಲಿಸುವ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಇಡಿ ಅವರಿಗೆ ರಿಯಲೈಸ್ ಆಗಿರಬೇಕು, ಅಲ್ಲೆಲ್ಲೆಲ್ಲೆಲ್ಲೆ ನಾವು FIR ಇಲ್ಲದೆ ಇನ್ವೆಸ್ಟಿಗೇಷನ್ ಮಾಡಿಬಿಟ್ವಲ್ಲ ಇದನ್ನು ಅಂತ. ಅದಕ್ಕೊಂದು FIR ಮಾಡಬೇಕಾಗಿತ್ತು. ಎಲ್ಲಿ ಮಾಡಿದ್ರು? ಡೆಲ್ಲಿ ಎಕನಾಮಿಕ್ ವಿಂಗ್ಸ್ನಲ್ಲಿ ಮಾಡಿದ್ರು, ಎಕನಾಮಿಕ್ಸ್ ಅಫೆನ್ಸ್ ವಿಂಗ್ನಲ್ಲಿ. ಇವತ್ತು ಮೋಸ್ಟ್ಲಿ ಕೋರ್ಟ್ ಎದುರಿಗೆ ಹೇಳಿದ್ರು ಅನ್ಸುತ್ತೆ.